ಮನಸ್ಸಿನಲ್ಲಿ ನೆನೆಸ್ಕೊತಾನೆ ಇರ್ತೀನಿ. ಸಿರಿವಂತ ಸಿನಿಮಾದಲ್ಲಿ ಏನಿತ್ತೋ ನಮ್ಮ ಸಾವನ್ನು ನಾನು ಇಲ್ಲಿ ನೋಡಿದೆ ಅಂತ ನನಗೆ ಅನ್ನಿಸ್ತೀನಿ. ಇಷ್ಟೆಲ್ಲ ಬರ್ತಾರೆ ಅಂತ ಅನ್ನಿಸ್ತೀನಿ. ಸಿನಿಮಾ ಇಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲ ಇದ್ದೇ ಇರುತ್ತೆ. ಆದರೆ ನಮಗೆ ಸಹಕಾರ ಕೊಟ್ಟಂಥವರು ಬಹಳ ಮುಖ್ಯ ಆಗ್ತಾರೆ. ಅಸಹಕಾರ ಇದ್ದೇ ಇರುತ್ತೆ. ಎವ್ರಿ ಏನಂತ ಸಕ್ಸಸ್ ಸ್ಟೋರಿ ಹಿಂದೆ ಫೇಲ್ಯೂರ್ಸ್ ತುಂಬ ಇರುತ್ತೆ. ಸೊ ಅದೆಲ್ಲದಕ್ಕೂ ಮೀರಿ ಈ ಸಿನಿಮಾ ರಿಲೀಸ್ ಮಾಡೋದೇ ಒಂದು ಮಿರಾಕಲ್ ಆಗಿತ್ತು. ಅದಕ್ಕೂ ಮೀರಿ ನಾನು ನಮ್ಮ ಅಪ್ಪಾಜಿಯವರ ಹೆಸರನ್ನು ಉಳಿಸ್ಬೇಕಾಗಿತ್ತು. ಯಾರು ಆಟ ಮಾಡೋದು ಸ್ಟಾರ್ಟ್ ಮಾಡಿದ್ರು, ಯಜಮಾನ ಅಂತ ಇಟ್ಬಿಟ್ಟು ಅವರು ಬೇಳೆ ಬೇಯಿಸ್ಕೊತಾರೆ, ಅವ್ರೇನೋ ದುಡ್ಡು ತಿಂದಿದ್ದಾರೆ, ಮೇಕಪ್ ಮ್ಯಾನ್ ಕಾಸು ಕೊಟ್ಟಿಲ್ಲ, ಅವ್ರಿಗೆ ಕಾಸು ಕೊಟ್ಟಿಲ್ಲ ಅಂತೆಲ್ಲ ಹೇಳಿ ಸುಮಾರು ನಾವು ಇದೆಲ್ಲ ಕೇಳ್ಪಟ್ಟಿದ್ದೀವಿ. ಸುಮಾರು ಇದು 5 ವರ್ಷದಿಂದ ಬರುವಂತಹ ಒಂದು ಸಿನಿಮಾ. ಅದಕ್ಕೋಸ್ಕರ ಟೆಕ್ನಿಕಲ್ ವೈಸ್ ತೊಗೊಂಡಾಗ ಅವಾಗಿದ್ದು ಟೆಕ್ನಿಕಲ್ ವೈಸ್ ಇವಾಗಿದ್ದು ತುಂಬ ಚೇಂಜಸ್ ಇರುತ್ತೆ. ಆದರೂ ಎಷ್ಟೋ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಾಯ ಮಾಡಿದವರಿಗೆ ನಾನು ಯಾವಾಗಲೂ ಶಿರಭಾಗಿಸ್ತೀನಿ. ಅದರಲ್ಲಿ ಮುಖ್ಯವಾಗಿ ಪ್ರಜ್ವಲ್ ಅವರು ನಿಜವಾಗ್ಲೂ ನಾವು ಲಾಸ್ಟ್ ಟೈಮ್ ಎಲ್ಲ ಬಿಟ್ಬಿಡೋಣ ಬೇಡ ಅಂತ ಹೇಳಿದಾಗ ನಾವು ಒಂದೇ ಮಾತು ಹೇಳಿದೆ. ಇಲ್ಲಿ ಮಾಡ್ತಾ ಇರೋದು ನನ್ನ ತಂದೆ ತಾಯಿ, ನಾನು ಸ್ಫೂರ್ತಿಯಾಗಿ ತೊಗೊಂಡಿರುವಂತಹ ನಮ್ಮ ಅಣ್ಣ, ಆಮೇಲೆ ನಮ್ಮ ವಿಷ್ಣು ಅಪ್ಪಾಜಿಯವರು. ಇವ್ರು ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಒಳ್ಳೆ ಮಗನೂ ಆಗಲ್ಲ, ಏನೂ ಆಗಲ್ಲ ಅಂತ ಆದ್ರೂ ಒಂದು ಒಳ್ಳೆ ಸ್ಫೂರ್ತಿ ಆಗ್ಬೋದು ಅಂತ ತಿಳ್ಕೊಂಡು ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡಿದೆ. ನಿಜವಾಗ್ಲೂ ಇದು ಸಕ್ಸಸ್ಫುಲ್ ಮೂವಿ ಅಂತ ನಾನು ಖಂಡಿತ ಹೇಳಲ್ಲ. ಫೇಲ್ಯೂರ್ ಮೂವಿ. ಈ ಫೇಲ್ಯೂರ್ ಮೂವಿಗೆ ಸಕ್ಸಸ್ ಮಾಡಿದವರು ನಾನಲ್ಲ. ಮೊಟ್ಟ ಮೊದಲಾಗಿ ಪ್ರೇಕ್ಷಕ ಮಹಾಪ್ರಭುಗಳು, ಅಭಿಮಾನಿ ದೇವರುಗಳು ನೀವು ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಕು ಇಷ್ಟು ಜನ ಬಂದಿದ್ದೀರಾ ಅಂತಂದರೆ ಭಾಳ ಖುಷಿ ಆಯಿತು. ಅದೆಲ್ಲ ಮೀರಿ ನಾನು ಸುನೀಲ್ ಕುಮಾರ್ ಸರ್ ಹತ್ರ ಹೋದಾಗ ಒಂದೇ ಮಾತಲ್ಲಿ ಏನು ವರಿ ಮಾಡಬೇಡಿ, ನಿಮ್ಮ ಆಸೆ ಕನಸುಗಳು ಈಡೇರುತ್ತೆ. ಎಲ್ಲ ಸೋಲಿನ ಹಿಂದೆ ಗೆಲುವಿದ್ದೇ ಇರುತ್ತೆ. ನಾವು ನೀವು ಸೋತಿರೋದ್ರಿಂದ ಅಂತ ನೀವು ಅನ್ಕೊತಾ ಇದ್ರೆ ನೀವು ಗೆದ್ದಿದ್ದೀರಾ. ಒಂದು ಸಿನಿಮಾ ಮಾಡಿ ಹೊರಗಡೆ ತೊಗೊಳೋದು ತುಂಬ ಕಷ್ಟ ಇದೆ. ನಿನ್ನೆವರೆಗೂ ನಾವು ಹೋರಾಟನೇ ಮಾಡಿದ್ವಿ. ಇವರು ಕೂಡ ರಾತ್ರಿ ಮೊನ್ನೆ 3 ದಿವಸದಿಂದ 2 ಗಂಟೆಗೆಲ್ಲ ಎಬ್ಸಿ ಕಾಟ ಕೊಟ್ಟಿದ್ದೀವಿ. ನಾವು ತುಂಬ ತಾಳ್ಮೆಯಿಂದ ನಮಗೆ ಸಹಕಾರ ಕೊಟ್ಟಂಥ ಇವರ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಇದು ಯಾವುದೋ ಉಪೇಕ್ಷಣೆ ಅಥವಾ ಬಕೆಟ್ ಹಿಡಿಯೋದು ಅಲ್ಲ. ನಮ್ಗೆ ಆ ಬುದ್ಧಿನೇ ಇಲ್ಲ ನಮಗೆ. ನಮ್ಮ ಬಾಸ್ ಏನು ಕೊಟ್ಟರು ಅದೇ ಥರ ನಾವು ಸಲಾಮ್ ಹೊಡೆಯೋದು, ದೊಡ್ಡ ಸಲಾಮ್ ಹೊಡೆಯೋಲ್ಲ ಯಾರಿಗೂ. ಆ ಥರ ಹೊಡೆದ್ರೆ ಅವ್ರಿಗೆ ಮಾತ್ರ. ಸೊ ಆ ಥರ ಇಟ್ಕೊಂಡು ನಮ್ಗೆ ರಾಜು ನಾಯಕ್ ಅವರು ಅಷ್ಟೇ ತುಂಬ ನಮ್ಗೆ ಆತ್ಮೀಯರು. ಅವರ ಪೋಸ್ಟ್ರನ್ನು ಇವಾಗ ನಾವು ಹುಬ್ಬಳ್ಳಿ ಧಾರವಾಡ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಯಾಕೆಂದರೆ ಬಂತು ನಮಗೆ ಬೋರ್ಡಿಂದನೇ ಬಂತು ನಮಗೆ ಅವರು ಸೀನಿಯರ್ ಆರ್ಟಿಸ್ಟ್ ಅವರು ಅಂತ. ಖಂಡಿತ ನಾನು ಒಪ್ತೀನಿ. ಅವ್ರದ್ದು ಏನಿತ್ತು ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆಮೇಲೆ ನಮ್ಮ ಹರೀಶ್ ಸರ್ ಆಗ್ಬೋದು ಅಥವಾ ನಮ್ಮ ನೊಣವಿನಿಕೆ ರಾಮಕೃಷ್ಣ ಅವರಂತೂ ಇದ್ದಿದ್ದು 1 ದಿವಸನೋ 2 ದಿವಸನೋ ಪಾಪ. ನಿಜವಾಗ್ಲೂ ಆವಾಗಿನ ಕಾಲಕ್ಕೆ ಅವ್ರು ತುಂಬಾ ಬ್ಯುಸಿ, ಇವಾಗಲೂ ಬ್ಯುಸಿ. ಆದರೂ ನಡೆಸ್ಕೊಟ್ಟಿದ್ದಾರೆ. ಇಲ್ಲಿ ಏನೇ ನಡೆದಿದ್ರು ನಾನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಮ್ಮ ಅಪ್ಪಾಜಿಯವ್ರಿಗೆ ಬಿಡ್ತೀನಿ, ವಿಷ್ಣು ಅಪ್ಪಾಜಿಯವ್ರಿಗೆ ಬಿಡ್ತೀನಿ. ಅದೇನೇ ಮಾಡಿದ್ರು ನನ್ನ ಮುಂದೆ ತೊಗೊಂಡೋದ್ರೂ ಹಿಂದೆ ತೊಗೊಂಡೋದ್ರೂ ನಮ್ಮ ವಿಷ್ಣು ಅಪ್ಪಾಜಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಕಡೆ, ನನ್ನ ಸ್ಫೂರ್ತಿ ಯಾರು ಅಂತಂದರೆ ನನ್ನ ಜೊತೆಯಲ್ಲಿ ಹುಟ್ಟಿದಂತಹ ಸಹೋದರರು ನಾಗೇಂದ್ರ ಬಾಬು ಅವರು. ಅದಾದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ. ನಾನು ಅಪ್ಪ ಅಮ್ಮನ ನಾನು ನೋಡೇ ಇಲ್ಲ. ನಾನು ನೋಡಿದ್ದೆಲ್ಲ ಅವ್ರನ್ನೇ. ಅವ್ರ ಥರ ಸ್ಟೈಲಲ್ಲೇ ಇರ್ತೀವಿ. ಅವ್ರಿಗೆ ಸೋಲು ನಡೀತಾನೆ ಇರುತ್ತೆ, ಸೋಲ್ತಾನೆ ಇರ್ತೀವಿ, ಮತ್ತೆ ಎದ್ದು ಬರ್ತೀವಿ. ಈ ಫೇಲ್ಯೂರ್ ಸ್ಟೋರಿ ಯಾರಿಗೆ ಎಲ್ಲರಿಗೂ ತೋರಿಸಿದೆ ಅಂತಂದರೆ, ನೆಕ್ಸ್ಟ್ ನನ್ನ ಫೇಲ್ಯೂರ್ಗೆ ಡೆಡ್ಲೈನ್ ಅನ್ನೋದನ್ನ ನಾನು ಫಿಕ್ಸ್ ಮಾಡ್ತೀನಿ. ಫ್ರಂಟ್ ಲೈನ್ ಅಲ್ಲ, ಮಿಡ್ ಲೈನ್ ಅಲ್ಲ, ಡೆಡ್ಲೈನ್ ಅನ್ನೋ ಸಿನಿಮಾನ 100ಗೆ 200% ಯಾರು ಊಹೆ ಮಾಡೋಕ್ಕಾಗದಿರೋಂತಹ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಅಪ್ಪಾಜಿಯವರ ಆಶೀರ್ವಾದ ಇರುತ್ತೆ. ನಿಮ್ಮೆಲ್ಲರ ದಯಾಭಿಕ್ಷೆ ಯಾವಾಗಲೂ ನನ್ನ ಮೇಲೆ ಇರಲಿ. ಈ ಸಿನಿಮಾದಲ್ಲಿ ಏನೇ ಹೋಗುಗಳಿದ್ರೂ ನನ್ನನ್ನು ಕ್ಷಮಿಸಿ, ಒಬ್ಬ ನಿರ್ಮಾಪಕನಾಗಿ ಕ್ಷಮಿಸಿ. ಯಾಕೆಂದರೆ ಮಾಡಿದಂತಹ ಸಂಕಲನಕಾರರಾಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಅಥವಾ ಛಾಯಾಗ್ರಹಣ ಆಗ್ಬೋದು, ಯಾರೊಬ್ಬರೂ ನಮಗೆ ಸಹಕಾರ ಕೊಟ್ಟಿಲ್ಲ. ಇದು ವೈರಲ್ ಆದರೂ ಪರವಾಗಿಲ್ಲ. ನೀವು ಮೂವಿ ಸ್ಟಾರ್ಟ್ ಮಾಡಿ ಡೇಟ್ ಏನು ಸರ್? ಇದು ಸುಮಾರು 2019 ಕರೋನಾ ಟೈಮಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಂತ ಅನಿಸುತ್ತೆ. 1 ವರ್ಷದಲ್ಲಿ ಮುಗಿಬೇಕು ಅಂದರೆ ಬಂದವರೆಲ್ಲ ಲಾಕ್ಡೌನ್ಗಿಂತ ಮುಂಚೆ ನೆಕ್ಸ್ಟ್ ಲಾಕ್ಡೌನ್ ಆಗಬೇಕಾಗಿತ್ತು. ಸೊ 6 ವರ್ಷಗಳ ಕಾಲ ಸತತವಾಗಿ, ಅದಕ್ಕೆ 6 ಅಂತಲೇ ಫಿಕ್ಸ್ ಮಾಡಿದೆ. 6 ವರ್ಷ ಅನುಭವಿಸಿದ್ದೀವಿ. ಇನ್ನು 7ನೇ ವರ್ಷ ಏನಿದ್ರು ಸ್ವರ್ಗನೇ ತೋರಿಸ್ಬೇಕು ಅಂತಲೇ ಇವರು ನಮ್ಗೆ ತುಂಬ ಸಹಕಾರ ಮಾಡಿದ್ರು. ನಮ್ಮ ಪ್ರಜ್ವಲ್ ಅವರಂತೂ ಅವ್ರ ಬಗ್ಗೆ ಹೇಳಲೇಬೇಕು. ಅವರೊಬ್ಬರೇ ನಮ್ಮ ಜೊತೆ ನಿಂತ್ಕೊಂಡಿದ್ದು. ಸಿನಿಮಾ ಒಂದು ಪ್ರಕ್ರಿಯೆಯಲ್ಲಿ ನಿಂತಿದ್ದು ನಮಗೆ ಪ್ರಜ್ವಲ್ ಅವರು. ನಟನೆಯಲ್ಲಿ ನಿಂತವರು ರಾಜು ನಾಯಕ್ ಸರ್, ಹರೀಶ್ ಅವರು ಆಗಿರ್ಬೋದು. ಬಟ್ ನಮ್ಮ ಈ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಮುಖ್ಯವಾದ ಕಾರಣ ಈ ಮಹಾನ್ ಭಾವನೆ. ಇದರಲ್ಲಿ ಯಾವುದೇ ಉತ್ಪ್ರೇಕ್ಷಣೆ ಇಲ್ಲ, ಏನಿಲ್ಲ ಸರ್. ನನಗೆ ಯಾವಾಗಾದರೂ ಇರಲಿ, ಎಲ್ಲರೂ ಇರಲಿ, ನನ್ನ ಸಿನಿಮಾನ ನೋಡಿ. ಇವತ್ತು ಬೆಳಿಗ್ಗೆ ಸರ್ ನಾನೊಂದು 7 ಡಿಸ್ಟ್ರಿಕ್ಟಲ್ಲಿ ನಾನು ಮಾಡಬೇಕು ಅಂತಂದಾಗ ನಿಮ್ಗೆ ಯಾವ್ದು ಬೇಕು ಹೇಳಿ, ನೀವು ಆಗದೇ ಇರೋದು ಆಗೋದು ಎರಡೂ ನಮ್ಗೆ ಹೇಳ್ಕೊಟ್ರಿ. ನೀವೇನು ವರಿ ಮಾಡ್ಕೊಬೇಡಿ ಅಪ್ಪ, ನಾವೇನು ಜಾಸ್ತಿ ಇವ್ರಿಗೇನು ಅಮೌಂಟ್ ಏನು ಕೊಟ್ಟಿಲ್ಲ. ನಮ್ಮ ಯೋಗ್ಯತೆ ಎಷ್ಟಿತ್ತೋ, ನಮ್ಮ ಅಪ್ಪಾಜಿ ಎಷ್ಟಿದ್ರೋ ಅಷ್ಟೇ ಕೊಟ್ಟಿದ್ದೀವಿ. ಸೊ ಎಲ್ಲರನ್ನೂ ಬೆಳೆಸೋಂಥ ಕೆಲಸನೂ ಮಾಡಬೇಡಿ, ಬಳಸ್ಕೊಳ್ಳೋಂಥದ್ದು ಮಾಡಬೇಡಿ, ಉಳಿಸೋಂಥ ಕೆಲಸ ಮಾಡಿ.
ಅವ್ರಿಗಂತೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಕರಾಟೆ ಶಿಷ್ಯ ಅವನು, ನಮ್ಮ ನೆನೆಸ್ಕೊಳ್ಬೇಕು ಆ ಕರಾಟೆ ಶಿಷ್ಯ ಮ್ಯೂಸಿಕ್ ಡೈರೆಕ್ಟರ್ ಶ್ರೀವತ್ಸ ಅಂತ. ಮತ್ತೆ ನಾವು ಮ್ಯೂಸಿಕ್ ಮಾಡ್ಸೋಕ್ಕೆ ಆಗೋದೇ ಇಲ್ಲ, ಆ ಥರ ಫುಟೇಜೇ ಹೋಯ್ತು. ರವಿಕುಮಾರ್ ಬಗ್ಗೆ ಅಂತೂ ಇನ್ನೂ ಅದ್ಭುತವಾಗಿ ಹೇಳಬೇಕು, ನಾವು 3 ದಿವಸ ಫುಟೇಜೇ ಇಲ್ಲ. ಹೇಳ್ತಾ ಇದ್ರು ಶಿಂಕ್ ಆಗ್ತಾ ಇಲ್ಲ, ಲಿಂಕ್ ಇಲ್ಲ ಅಂತ. ಆ ಲಿಂಕ್ನೆಲ್ಲ ಹಾಳು ಮಾಡಿದ್ದೆ ಒಬ್ಬ ಮಹಾನ್ ಸ್ಟುಡಿಯೋ ಕ್ಯಾಮ್ರಾ ಕೊಟ್ಟವನು. ಏನೂ ಮಾಡಿಲ್ಲ ಕ್ಯಾಮ್ರಾ ಅವರಾಗಲಿ. ಅಲ್ಲ ಸರ್, ಅದು ಡೈರೆಕ್ಟರ್ ಇನ್ನೂ ಹೇಳಿದ್ರು ಫುಟೇಜ್ ಡಿಲೀಟ್ ಆಯಿತು ಅಂತ. 4 ದಿವಸದ್ದು ಫುಟೇಜ್ ಡಿಲೀಟ್ ಆಯಿತು. ತವರನೇ ಸೇರಿ ಮನೆಯಲ್ಲಿ ನಾವು ಶೂಟ್ ಮಾಡಿದ್ವಿ, ದೊಡ್ಡ ಸೆಟ್ ಹಾಕಿ ಶೂಟ್ ಮಾಡಿದ್ವಿ. ಎಲ್ಲೆಲ್ಲಿ ತೊಗೊಂಬಂದು ಏನು ನಮ್ಮನೆ ಬರ. ಅದು ಬೇಕು ಅಂತ ಆಗಿದ್ದ ಸರ್ ಅಥವಾ ಹೇಗಾಗಿತ್ತು? ಅದು ಅವ್ರ ಮನಸ್ಸಾಕ್ಷಿಗೆ ಕೇಳಬೇಕು. ನಮ್ಮ ತಾಯಣೆ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ನಮ್ಮ ಯಾವಾಗಲೂ ಗೊತ್ತಲ್ಲ, ಶ್ರೀ ಯಜಮಾನ ಕಂಪನೀಸ್ ಅಂತ ಯಾರು ಇಟ್ಕೋತಾರೋ, ಅವ್ರನ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಇದೇ ಗತಿನೇ. ಆದರೆ ನೀವು ಅಂತಂದರೆ ನನ್ನನ್ನು ಇಷ್ಟಪಡೋರಲ್ಲ, ನಮ್ಮ ಅಪ್ಪಾಜಿನ ಇಷ್ಟಪಡೋರು. ನಮ್ಮ ಸಿನಿಮಾಗೆ ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ಲ, ವಿ ವಿಲ್ ಬಿ ಬ್ಯಾಕ್ ಆನ್ ಡೆಡ್ಲೈನ್. ಆ ಡೆಡ್ಲೈನ್ ಅನ್ನೋ ಸಿನಿಮಾನ ಮತ್ತೆ ನಾನು ಪ್ರಜೆಗಳಿಗೆ ತೋರಿಸ್ತೀನಿ. ಯಾವ ರೀತಿ ಸಿನಿಮಾ ದುಡ್ಡು ಇಲ್ದಿರ, ಈ ಸಿನಿಮಾದಲ್ಲಿ ಏನು ಹೇಳಿದ್ನೋ, ದುಡ್ಡು ಇಲ್ದಿರ ಏನು ಬೇಕಾದ್ರೂ ಮಾಡ್ಬೋದು, ಮನಸ್ಸಿರಬೇಕು, ಮನುಷ್ಯತ್ವ ಇರುವಂತಹ ನಿಮ್ಮಂಥವ್ರೆಲ್ಲರೂ ಇದ್ದರೆ, ಮಾಧ್ಯಮ ವರ್ಗದವರಿಂದ ಯಾರು ಇವತ್ತು ಬಂದಿದ್ದೀರೋ ನೀವು ಮನುಷ್ಯರಲ್ಲ, ಮನುಷ್ಯತ್ವ ಇರೋರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೂ ಮೇಲೆ ಮಾತಾಡಿದ್ರೆ ಕಣ್ಣೀರು ಹಾಕಬೇಕು. ಇನ್ನೂ ಫುಲ್ಲು ಒಳಗಡೆ ಹೋಯ್ತು ಅಂತಂದರೆ ಸಿನಿಮಾ ಅನ್ನೋದು ಒಂದನ್ನು ಅದು ಕೊಚ್ಚೆ ಮೋರಿ ಥರ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಆ ಥರ ತಿಳ್ಕೊಬಾರ್ದು. ಇದು ಪವಿತ್ರವಾದ ಸ್ಥಳ. ಇದು ಈ ಪವಿತ್ರವಾದ ಸ್ಥಳಕ್ಕೆ ಅಪವಿತ್ರ ಮಾಡೋ ಥರ ಇದ್ದರೆ ಯಾವ ಬಿ ನನ್ನ ಮಗನೂ ಯಾವ ಎಸ್ ನನ್ನ ಮಗನೂ ದಯವಿಟ್ಟು ಇದಕ್ಕೆ ಬರಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.